ರಾಜ್ಯಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿ ಸಡಗರ ಜೋರಾಗಿದೆ. ಆದರೆ ಗದಗ ನಗರಕ್ಕೆ ನೀರು ಸರಬರಾಜು ಮಾಡುವಂತಹ ವಾಟರ್ ಮ್ಯಾನ್ಗಳಿಗೆ ಕಗ್ಗತ್ತಲು ಆವರಿಸಿತ್ತು. ಕಳೆದ 6 ತಿಂಗಳಿಂದ ವೇತನ ಸಿಗದೆ ಪರದಾಟ ನಡೆಸಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತು ಅಷ್ಟೇ, ಆಮೇಲೆ ಆಗಿದ್ದು ಮ್ಯಾಜಿಕ್. ರಿಪಬ್ಲಿಕ್ ಕನ್ನಡ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ವಾಟರ್ ಮ್ಯಾನ್ಗಳಿಗೆ ರಿಲೀಸ್ ಆಯಿತು ವೇತನ. ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪ್ತಿಯ 35 ವಾರ್ಡ್ಗಳ 50ಕ್ಕೂ ಹೆಚ್ಚು ವಾಲ್ ಮ್ಯಾನ್ಗಳು ಗೋಳಾಟ ನಡೆಸುತ್ತಿದ್ರು. ಕಳೆದ 6-7 ತಿಂಗಳಿಂದ ಸಂಬಳ ಬಾರದೆ ವಾಲ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ರು. ಇನ್ನು ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ದಸರಾ ಹಬ್ಬಕ್ಕಾದ್ರೂ ಹಣ ಕೊಡಿಸಿ ಅಂತ ಹಿಂದೆಯೇ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಆದ್ರೆ ದಸರಾ ಕಳೆದು ದೀಪಾವಳಿ ಬಂದ್ರೂ ವಾಲ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿರಲಿಲ್ಲ. ಇದರಿಂದ ರೋಸಿ ಹೋಗಿದ್ದ ವಾಲ್ ಮ್ಯಾನ್ಗಳು ವೇತನ ಜಮೆಯಾಗದಿದ್ರೆ ಕೆಲಸ ಬಹಿಷ್ಕರಿಸುತ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು 3 ತಿಂಗಳ ವೇತನ ರಿಲೀಸ್ ಮಾಡಿದ್ದಾರೆ. ಕಳೆದ 6 ತಿಂಗಳಿಂದ ನಮಗೆ ಸಂಬಳ ಆಗಿದ್ದಿಲ್ಲ ಮತ್ತು ಇಎಸ್ಐ ಪಿಎಫ್ ಪಾವತಿ ಆಗಿದ್ದಿಲ್ಲ ಸರ್. ಈಗ ಸುದ್ದಿ ಮಾಧ್ಯಮದ ಮುಖಾಂತರ ರಿಪಬ್ಲಿಕ್ ಕನ್ನಡದವರು ಸುದ್ದಿ ವಿಸ್ತರಣೆ ಪ್ರಚಾರ ಮಾಡಿದಾಗ ಕಮಿಷನರ್ ಸಾಹೇಬ್ರ ಜೊತೆ ಚರ್ಚೆ ಮಾಡಿ ನಮಗೆ ಈಗ 3 ತಿಂಗಳ ಸಂಬಳ ಕಮಿಷನರ್ ಸರ್ ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ನಮಗೆ 3 ತಿಂಗಳ ಸಂಬಳ ಹಾಕ್ಸ್ಯಾರ ಸರ್. ನಮ್ಗ ದೀಪಾವಳಿ ಹಬ್ಬ ಮಾಡಕ್ ಬಹಳ ಕಷ್ಟ ಆಗೈತೆ ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡ ಮೂಲಕ ನಾವು ಹೇಳ್ಕೊಂಡಿದ್ವಿ ಸರ್. ಈಗ ನಿನ್ನೆ ದಿವಸ ನಮ್ಗ 3 ತಿಂಗಳ ಸಂಬಳ ಹಾಕ್ಯಾರ ಸರ್. ಇನ್ನುಳಿದ 2 ತಿಂಗಳ ಸಂಬಳ ಹಬ್ಬ ಆಗಿಂದ ಹಾಕ್ತೀನಿ ಅಂತ ಹೇಳ್ಯಾರ ಸರ್. ಈಗ ರಿಪಬ್ಲಿಕ್ ಕನ್ನಡ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಮಿಷನರ್ಗೆ ಈ ಮೂಲಕ ನಾನು ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಮೊದಲು ವಿಜಯಪುರದ ಏಜೆನ್ಸಿಗೆ ವಾಲ್ ಮ್ಯಾನ್ಗಳ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈಗ ಎಂಆರ್ಎಂ ಏಜೆನ್ಸಿಗೆ ಟೆಂಡರ್ ಆಗಿದೆ. ಆದ್ರೆ ತಾಂತ್ರಿಕ ಕಾರಣ ನೀಡಿ ಸರಿಯಾಗಿ ವೇತನ ನೀಡುತ್ತಿರಲಿಲ್ಲ. ಜೊತೆಗೆ ಪಿಎಫ್ ಮತ್ತು ಇಎಸ್ಐ ಹಣ ಕೂಡ ಏಜೆನ್ಸಿಗಳು ತುಂಬುತ್ತಿರಲಿಲ್ಲ. ಇದರಿಂದ ವಾಲ್ ಮ್ಯಾನ್ಗಳು ರೊಚ್ಚಿಗೆದ್ದಿದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗಿತ್ತು. ಇದಾದ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು 3 ತಿಂಗಳ ವೇತನ ರಿಲೀಸ್ ಮಾಡಿದ್ದಾರೆ. ವಾಟರ್ ವಾಲ್ ಮ್ಯಾನ್ ಸಿಬ್ಬಂದಿ ಫುಲ್ ಖುಷಿಯಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ ಇಂದ ನಮ್ಗೆ ಬಹಳ ಅನುಕೂಲ ಆಗೈತೆ ಸರ್. ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟ ಸರ್. 3 ತಿಂಗಳ ಪೇಮೆಂಟ್, ಒಂದು 3 ತಿಂಗಳ ಪೇಮೆಂಟ್ ಐತೆ ಸರ್. ಉಳಿದ ಬಾಕಿ ಅವ್ರನ್ನ ಕೊಡ್ತೀನಿ ಅಂತ ಹೇಳಿ ಸರ್. 7 ತಿಂಗಳ ಸರ್ ಪೇಮೆಂಟ್ ರೀ. ಅದ್ರಾಗ 3 ತಿಂಗಳು ಹಾಕ್ಯಾರ್ರಿ. ಹಬ್ಬಕ್ ಬಾಳ ಖುಷಿ ಆಗೈತೆ ಸರ್. ನಮ್ಗೆ ಹಬ್ಬಕ್ ಬಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಮತ್ತೀಗ ಹಬ್ಬ ಮಾಡಕ್ ನಮ್ಗೆ ರೊಕ್ಕ ಬೇಕಲ್ರಿ. ರೊಕ್ಕ ಬೇಕಂದ್ರ ನಾವ್ ಹಬ್ಬ ಮಾಡಬೇಕ್ರಿ. ಹಬ್ಬ ಮಾಡಕ್ ರೊಕ್ಕ ಬೇಕ್ರಿ. ಈ ಮಕ್ಕಳಿಗೆ ಅರಿವಿ ಬೇಕ್ರಿ, ಮತ್ತೆ ಮನಿಗ್ ಶಾಂತಿ ಬೇಕ್ರಿ. ಇಲ್ಲಾಂದ್ರ ಹಬ್ಬ ಹಂಗ ಹಾಕೋನ್ರಿ, ಮತ್ತ ಹಂಗ ಮಾಡಬೇಕ್ರಿ. ನಾವು ವಾಹಿನಿಯವರಿಗೆ ಬಹಳ ಖುಷಿಯಿಂದ ಹೇಳ್ತೀನಿ ಸರ್. ಬಹಳವಾದ ಧನ್ಯವಾದಗಳು ಸರ್. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆದ್ರೆ ಅಲ್ಲಿ ಸಮಸ್ಯೆ ಇರಲ್ಲ, ಸದಾ ಜನರ ಧ್ವನಿಯಾಗಿ ನಿಲ್ಲುತ್ತೆ. ಇದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ವಾಲ್ ಮ್ಯಾನ್ ಸ್ಟೋರಿ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ರಾಜ್ಯಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿ ಸಡಗರ ಜೋರಾಗಿದೆ. ಆದರೆ ಗದಗ ನಗರಕ್ಕೆ ನೀರು ಸರಬರಾಜು ಮಾಡುವಂತಹ ವಾಟರ್ ಮ್ಯಾನ್ಗಳಿಗೆ ಕಗ್ಗತ್ತಲು ಆವರಿಸಿತ್ತು. ಕಳೆದ 6 ತಿಂಗಳಿಂದ ವೇತನ ಸಿಗದೆ ಪರದಾಟ ನಡೆಸಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತು ಅಷ್ಟೇ, ಆಮೇಲೆ ಆಗಿದ್ದು ಮ್ಯಾಜಿಕ್. ರಿಪಬ್ಲಿಕ್ ಕನ್ನಡ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ವಾಟರ್ ಮ್ಯಾನ್ಗಳಿಗೆ ರಿಲೀಸ್ ಆಯಿತು ವೇತನ. ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪ್ತಿಯ 35 ವಾರ್ಡ್ಗಳ 50ಕ್ಕೂ ಹೆಚ್ಚು ವಾಲ್ ಮ್ಯಾನ್ಗಳು ಗೋಳಾಟ ನಡೆಸುತ್ತಿದ್ರು. ಕಳೆದ 6-7 ತಿಂಗಳಿಂದ ಸಂಬಳ ಬಾರದೆ ವಾಲ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ರು. ಇನ್ನು ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ದಸರಾ ಹಬ್ಬಕ್ಕಾದ್ರೂ ಹಣ ಕೊಡಿಸಿ ಅಂತ ಹಿಂದೆಯೇ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಆದ್ರೆ ದಸರಾ ಕಳೆದು ದೀಪಾವಳಿ ಬಂದ್ರೂ ವಾಲ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿರಲಿಲ್ಲ. ಇದರಿಂದ ರೋಸಿ ಹೋಗಿದ್ದ ವಾಲ್ ಮ್ಯಾನ್ಗಳು ವೇತನ ಜಮೆಯಾಗದಿದ್ರೆ ಕೆಲಸ ಬಹಿಷ್ಕರಿಸುತ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು 3 ತಿಂಗಳ ವೇತನ ರಿಲೀಸ್ ಮಾಡಿದ್ದಾರೆ. ಕಳೆದ 6 ತಿಂಗಳಿಂದ ನಮಗೆ ಸಂಬಳ ಆಗಿದ್ದಿಲ್ಲ ಮತ್ತು ಇಎಸ್ಐ ಪಿಎಫ್ ಪಾವತಿ ಆಗಿದ್ದಿಲ್ಲ ಸರ್. ಈಗ ಸುದ್ದಿ ಮಾಧ್ಯಮದ ಮುಖಾಂತರ ರಿಪಬ್ಲಿಕ್ ಕನ್ನಡದವರು ಸುದ್ದಿ ವಿಸ್ತರಣೆ ಪ್ರಚಾರ ಮಾಡಿದಾಗ
ಕಮಿಷನರ್ ಸಾಹೇಬ್ರ ಜೊತೆ ಚರ್ಚೆ ಮಾಡಿ ನಮಗ ಈಗ 3 ತಿಂಗಳ ಸಂಬಳ ಕಮಿಷನರ್ ಸರ್ ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ನಮಗ 3 ತಿಂಗಳ ಸಂಬಳ ಹಾಕ್ಸ್ಯಾರ ಸರ್. ನಮಗ ದೀಪಾವಳಿ ಹಬ್ಬ ಮಾಡಕ್ ಬಹಳ ಕಷ್ಟ ಆಗೈತೆ ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡ ಮೂಲಕ ನಾವು ಹೇಳ್ಕೊಂಡಿದ್ವಿ ಸರ್. ಈಗ ನಿನ್ನೆ ದಿವಸ ನಮಗ 3 ತಿಂಗಳ ಸಂಬಳ ಹಾಕ್ಯಾರ ಸರ್. ಇನ್ನು ಉಳಿದ 2 ತಿಂಗಳ ಸಂಬಳ ಹಬ್ಬ ಆಗಿಂದ ಹಾಕ್ತೀನಿ ಅಂತ ಹೇಳ್ಯಾರ ಸರ್. ಈಗ ರಿಪಬ್ಲಿಕ್ ಕನ್ನಡ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಮಿಷನರ್ಗೆ ಈ ಮೂಲಕ ನಾನು ವಂದನೆಗಳನ್ನ ಹೇಳಕ ಇಷ್ಟಪಡ್ತೀನಿ ಸರ್. ಮೊದಲು ವಿಜಯಪುರದ ಏಜೆನ್ಸಿಗೆ ವಾಲ್ ಮ್ಯಾನ್ಗಳ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈಗ ಎಂಆರ್ಎಂ ಏಜೆನ್ಸಿಗೆ ಟೆಂಡರ್ ಆಗಿದೆ. ಆದ್ರೆ ತಾಂತ್ರಿಕ ಕಾರಣ ನೀಡಿ ಸರಿಯಾಗಿ ವೇತನ ನೀಡುತ್ತಿರಲಿಲ್ಲ. ಜೊತೆಗೆ ಪಿಎಫ್ ಮತ್ತು ಇಎಸ್ಐ ಹಣ ಕೂಡ ಏಜೆನ್ಸಿಗಳು ತುಂಬುತ್ತಿರಲಿಲ್ಲ. ಇದರಿಂದ ವಾಲ್ ಮ್ಯಾನ್ಗಳು ರೊಚ್ಚಿಗೆದ್ದಿದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗಿತ್ತು. ಇದಾದ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು 3 ತಿಂಗಳ ವೇತನ ರಿಲೀಸ್ ಮಾಡಿದ್ದಾರೆ. ವಾಟರ್ ವಾಲ್ ಮ್ಯಾನ್ ಸಿಬ್ಬಂದಿ ಫುಲ್ ಖುಷಿಯಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ ಇಂದ ನಮ್ಗೆ ಬಹಳ ಅನುಕೂಲ ಆಗೈತೆ ಸರ್. ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟ ಸರ್. 3 ತಿಂಗಳ ಪೇಮೆಂಟ್, ಒಂದ್ 3 ತಿಂಗಳ ಪೇಮೆಂಟ್ ಐತಿ ಸರ್. ಉಳಿದ ಬಾಕಿ ಅವನ್ನ ಕೊಡ್ತೀನಿ ಅಂತ ಹೇಳಿ ಸರ್. 7 ತಿಂಗಳ ಸರ್ ಪೇಮೆಂಟ್ ರೀ. ಅದ್ರಾಗ 3 ತಿಂಗಳು ಹಾಕ್ಯಾರ್ರಿ. ಹಬ್ಬಕ್ ಬಾಳ ಖುಷಿ ಆಗೈತೆ ಸರ್. ನಮ್ಗೆ ಹಬ್ಬಕ್ ಬಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಮತ್ತೀಗ ಹಬ್ಬ ಮಾಡಕ್ ನಮ್ಗೆ ರೊಕ್ಕ ಬೇಕಲ್ರಿ. ರೊಕ್ಕ ಬೇಕಂದ್ರ ನಾವ್ ಹಬ್ಬ ಮಾಡಬೇಕ್ರಿ. ಹಬ್ಬ ಮಾಡಕ್ ರೊಕ್ಕ ಬೇಕ್ರಿ. ಈಗ ಮಕ್ಕಳಿಗೆ ಅರಿವಿ ಬೇಕ್ರಿ, ಮತ್ತೆ ಮನಿಗ್ ಶಾಂತಿ ಬೇಕ್ರಿ. ಇಲ್ಲಾಂದ್ರೆ ಹಬ್ಬ ಹಂಗ ಹಾಕೊಂಡ್ರಿ ಮತ್ತ ಹಂಗ ಮಾಡಬೇಕ್ರಿ. ನಾವು ವಾಹಿನಿಯವರಿಗೆ ಬಹಳ ಖುಷಿಯಿಂದ ಹೇಳ್ತೀನಿ ಸರ್. ಬಹಳವಾದ ಧನ್ಯವಾದಗಳು ಸರ್. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆದ್ರೆ ಅಲ್ಲಿ ಸಮಸ್ಯೆ ಇರಲ್ಲ, ಸದಾ ಜನರ ಧ್ವನಿಯಾಗಿ ನಿಲ್ಲುತ್ತೆ. ಇದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ವಾಲ್ ಮ್ಯಾನ್ ಸ್ಟೋರಿ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ರಾಜ್ಯಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿ ಸಡಗರ ಜೋರಾಗಿದೆ. ಆದರೆ ಗದಗ ನಗರಕ್ಕೆ ನೀರು ಸರಬರಾಜು ಮಾಡುವಂತ ವಾಟರ್ ಮ್ಯಾನ್ಗಳಿಗೆ ಕಗ್ಗತ್ತಲು ಆವರಿಸಿತ್ತು. ಕಳೆದ 6 ತಿಂಗಳಿಂದ ವೇತನ ಸಿಗದೆ ಪರದಾಟ ನಡೆಸಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತು ಅಷ್ಟೇ, ಆಮೇಲೆ ಆಗಿದ್ದು ಮ್ಯಾಜಿಕ್. ರಿಪಬ್ಲಿಕ್ ಕನ್ನಡ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ವಾಟರ್ ಮ್ಯಾನ್ಗಳಿಗೆ ರಿಲೀಸ್ ಆಯಿತು ವೇತನ. ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪ್ತಿಯ 35 ವಾರ್ಡ್ಗಳ 50ಕ್ಕೂ ಹೆಚ್ಚು ವಾಲ್ ಮ್ಯಾನ್ಗಳು ಗೋಳಾಟ ನಡೆಸುತ್ತಿದ್ರು. ಕಳೆದ 6-7 ತಿಂಗಳಿಂದ ಸಂಬಳ ಬಾರದೆ ವಾಲ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ರು. ಇನ್ನು ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ದಸರಾ ಹಬ್ಬಕ್ಕಾದ್ರೂ ಹಣ ಕೊಡಿಸಿ ಅಂತ ಹಿಂದೆಯೇ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಆದ್ರೆ ದಸರಾ ಕಳೆದು ದೀಪಾವಳಿ ಬಂದ್ರೂ ವಾಲ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿರಲಿಲ್ಲ. ಇದರಿಂದ ರೋಸಿ ಹೋಗಿದ್ದ ವಾಲ್ ಮ್ಯಾನ್ಗಳು ವೇತನ ಜಮೆಯಾಗದಿದ್ರೆ ಕೆಲಸ ಬಹಿಷ್ಕರಿಸುತ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು 3 ತಿಂಗಳ ವೇತನ ರಿಲೀಸ್ ಮಾಡಿದ್ದಾರೆ. ಕಳೆದ 6 ತಿಂಗಳಿಂದ ನಮಗ ಸಂಬಳ ಆಗಿದ್ದಿಲ್ಲ ಮತ್ತು ಇಎಸ್ಐ ಪಿಎಫ್ ಪಾವತಿ ಆಗಿದ್ದಿಲ್ಲ ಸರ್. ಈಗ ಸುದ್ದಿ ಮಾಧ್ಯಮದ ಮುಖಾಂತರ ರಿಪಬ್ಲಿಕ್ ಕನ್ನಡದವರು ಸುದ್ದಿ ವಿಸ್ತರಣೆ ಪ್ರಚಾರ ಮಾಡಿದಾಗ ಕಮಿಷನರ್ ಸಾಹೇಬ್ರ ಜೊತೆ ಚರ್ಚೆ ಮಾಡಿ ನಮಗ ಈಗ 3 ತಿಂಗಳ ಸಂಬಳ ಕಮಿಷನರ್ ಸರ್ ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ನಮಗ 3 ತಿಂಗಳ ಸಂಬಳ ಹಾಕ್ಸ್ಯಾರ ಸರ್. ನಮಗ ದೀಪಾವಳಿ ಹಬ್ಬ ಮಾಡಕ್ ಬಹಳ ಕಷ್ಟ ಆಗೈತೆ ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡ ಮೂಲಕ ನಾವು ಹೇಳ್ಕೊಂಡಿದ್ವಿ ಸರ್. ಈಗ ನಿನ್ನೆ ದಿವಸ ನಮಗ 3 ತಿಂಗಳ ಸಂಬಳ ಹಾಕ್ಯಾರ ಸರ್. ಇನ್ನು ಉಳಿದ 2 ತಿಂಗಳ ಸಂಬಳ ಹಬ್ಬ ಆಗಿಂದ ಹಾಕ್ತೀನಿ ಅಂತ ಹೇಳ್ಯಾರ ಸರ್. ಈಗ ರಿಪಬ್ಲಿಕ್ ಕನ್ನಡ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಮಿಷನರ್ಗೆ ಈ ಮೂಲಕ ನಾನು ವಂದನೆಗಳನ್ನ ಹೇಳಕ ಇಷ್ಟಪಡ್ತೀನಿ ಸರ್. ಮೊದಲು ವಿಜಯಪುರದ ಏಜೆನ್ಸಿಗೆ ವಾಲ್ ಮ್ಯಾನ್ಗಳ ನಿರ್ವಹಣೆಗೆ ಗುತ್ತಿಗೆ ನೀಡಿತ್ತು. ಈಗ ಎಂಆರ್ಎಂ ಏಜೆನ್ಸಿಗೆ ಟೆಂಡರ್ ಆಗಿದೆ. ಆದ್ರೆ ತಾಂತ್ರಿಕ ಕಾರಣ ನೀಡಿ ಸರಿಯಾಗಿ ವೇತನ ನೀಡುತ್ತಿರಲಿಲ್ಲ. ಜೊತೆಗೆ ಪಿಎಫ್ ಮತ್ತು ಇಎಸ್ಐ ಹಣ ಕೂಡ ಏಜೆನ್ಸಿಗಳು ತುಂಬುತ್ತಿರಲಿಲ್ಲ. ಇದರಿಂದ ವಾಲ್ ಮ್ಯಾನ್ಗಳು ರೊಚ್ಚಿಗೆದ್ದಿದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗಿತ್ತು. ಇದಾದ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು 3 ತಿಂಗಳ ವೇತನ ರಿಲೀಸ್ ಮಾಡಿದ್ದಾರೆ. ವಾಟರ್ ವಾಲ್ ಮ್ಯಾನ್ ಸಿಬ್ಬಂದಿ ಫುಲ್ ಖುಷಿಯಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ ಇಂದ ನಮ್ಗೆ ಬಹಳ ಅನುಕೂಲ ಆಗೈತೆ ಸರ್. ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟ ಸರ್. 3 ತಿಂಗಳ ಪೇಮೆಂಟ್, ಒಂದ್ 3 ತಿಂಗಳ ಪೇಮೆಂಟ್ ಐತಿ ಸರ್. ಉಳಿದ ಬಾಕಿ ಅವನ್ನ ಕೊಡ್ತೀನಿ ಅಂತ ಹೇಳಿ ಸರ್. 7 ತಿಂಗಳ ಸರ್ ಪೇಮೆಂಟ್ ರೀ. ಅದ್ರಾಗ 3 ತಿಂಗಳು ಹಾಕ್ಯಾರ್ರಿ. ಹಬ್ಬಕ್ ಬಾಳ ಖುಷಿ ಆಗೈತೆ ಸರ್. ನಮ್ಗೆ ಹಬ್ಬಕ್ ಬಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಮತ್ತೀಗ ಹಬ್ಬ ಮಾಡಕ್ ನಮ್ಗೆ ರೊಕ್ಕ ಬೇಕಲ್ರಿ. ರೊಕ್ಕ ಬೇಕಂದ್ರ ನಾವ್ ಹಬ್ಬ ಮಾಡಬೇಕ್ರಿ. ಹಬ್ಬ ಮಾಡಕ್ ರೊಕ್ಕ ಬೇಕ್ರಿ. ಈಗ ಮಕ್ಕಳಿಗೆ ಅರಿವಿ ಬೇಕ್ರಿ, ಮತ್ತೆ ಮನಿಗ್ ಶಾಂತಿ ಬೇಕ್ರಿ. ಇಲ್ಲಾಂದ್ರೆ ಹಬ್ಬ ಹಂಗ ಹಾಕೊಂಡ್ರಿ ಮತ್ತ ಹಂಗ ಮಾಡಬೇಕ್ರಿ. ನಾವು ವಾಹಿನಿಯವರಿಗೆ ಬಹಳ ಖುಷಿಯಿಂದ ಹೇಳ್ತೀನಿ ಸರ್. ಬಹಳವಾದ ಧನ್ಯವಾದಗಳು ಸರ್. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆದ್ರೆ ಅಲ್ಲಿ ಸಮಸ್ಯೆ ಇರಲ್ಲ, ಸದಾ ಜನರ ಧ್ವನಿಯಾಗಿ ನಿಲ್ಲುತ್ತೆ. ಇದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ವಾಲ್ ಮ್ಯಾನ್ ಸ್ಟೋರಿ.
ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.